ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ರೈತರು ಕೃಷಿ ಇಲಾಖೆ ಕಡೆಯಿಂದ ಪವರ್ ಟಿಲ್ಲರನ್ನು ಪಡೆಯುವುದು ಹೇಗೆ ಮತ್ತು ಪವರ್ ಟಿಲ್ಲರ್ಗೆ ಪಡಿಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಏನೇನು, ಅದೇ ರೀತಿಯಾಗಿ ಪವರ್ ಟಿಲ್ಲರ್ನ ಪಡಿಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಪವರ್ ಟಿಲ್ಲರ್ಗೆ ಸರ್ಕಾರದಿಂದ ಸಹಾಯಧನ ಎಷ್ಟು ಕೊಡ್ತಾರೆ ಮತ್ತು ನೀವು ಅಂದರೆ ರೈತರ ವಂತಿಕೆ ಹಣವನ್ನು ಎಷ್ಟು ಕಟ್ಟಬೇಕಾಗತ್ತೆ ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ನೀವು ಪ್ರೊಸೀಜರ್ನ ಹೇಳ್ಕೊಡ್ತೀನಿ ಮೊದಲು ಹೇಗೆ ಪಡೆಯೋದು ಹೇಗೆ ಅಂತ. ಸೊ ನೀವು ಪವರ್ ಟಿಲ್ಲರನ್ನು ಫ್ರೆಂಡ್ಸ್ ಕೃಷಿ ಇಲಾಖೆ ಕಡೆಯಿಂದ ಪವರ್ ಟಿಲ್ಲರನ್ನು ಪಡೆಯೋದು ಹೇಗೆ ಅಂತ ನಾನು ನಿಮಗೆ ಒಂದು ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಕೃಷಿ ಇಲಾಖೆ ಕಡೆಯಿಂದ ಪವರ್ ಟಿಲ್ಲರನ್ನು ಪಡಿಬೇಕಾಗಿದ್ದರೆ ಮೊದಲು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್. ಇದು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅಲ್ಲಿ ಆ ಒಂದು RSK ಅಥವಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಯವರು ನಿಮ್ಮ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿ ಒಂದು ತಾಲೂಕು ಆಫೀಸ್ಗೆ ವರ್ಕ್ ಆರ್ಡರ್ ಸಲುವಾಗಿ ಕಳಿಸ್ತಾರೆ ಫ್ರೆಂಡ್ಸ್. ವರ್ಕ್ ಆರ್ಡರ್ ಕೂಡ ಅಲ್ಲಿರುವಂಥ ಫಂಡ್ ಅಥವಾ ಗೌರ್ಮೆಂಟ್ ಸಬ್ಸಿಡಿಯ ಆಧಾರದ ಮೇಲೆ ನಿಮಗೆ ವರ್ಕ್ ಆರ್ಡರ್ ಬರುತ್ತೆ. ವರ್ಕ್ ಆರ್ಡರ್ ಬಂದಾದಮೇಲೆ ನೀವು ಫಾರ್ಮರ್ ಶೇರ್ ಅಥವಾ ರೈತರ ವಂತಿಕೆ ಹಣವನ್ನು ಕಟ್ಟಿ ನಿಮ್ಮ ಒಂದು ಪವರ್ ಟಿಲ್ಲರನ್ನು ಪಡೆದು ಕೃಷಿ ಅಧಿಕಾರಿ ಮತ್ತು ಕಂಪನಿಯವರ ಒಂದು GPS ಫೋಟೋ ಮುಖಾಂತರ ನೀವು ಕೊಡಬೇಕಾಗತ್ತೆ. ಅದಾದಮೇಲೆ ಕಂಪ್ನಿಯವರು ರೈತರ ವಂತಿಕೆಯನ್ನು ಮಾತ್ರ ಅವರು ಪಡೆದಿದ್ದರೆ ಕಂಪ್ನಿಯವರಿಗೆ ನಿಮ್ಮ ಸಹಾಯಧನ ಹೋಗುತ್ತೆ ಫ್ರೆಂಡ್ಸ್. ಅಥವಾ ನೀವೇನಾದರೂ ಪೂರ್ತಿ ಹಣ ಕಟ್ಟಿದರೆ ಒಂದು ಸಹಾಯಧನ ನಿಮಗೆ ಬರುತ್ತೆ ಫ್ರೆಂಡ್ಸ್. ಆವಾಗ ನಿಮ್ಮ ಒಂದು ಬಿಲ್ಲು, ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಫೋಟೋ ಎಲ್ಲವೂ ಕೂಡ ಒಂದು ತಾಲೂಕು ಆಫೀಸ್ಗೆ ಕೊಟ್ಟು ಅಲ್ಲಿ ಬಿಲ್ಲನ್ನು ಮಾಡಿಸಿದಾಗ ಒಂದು ಸಬ್ಸಿಡಿ ಬರುತ್ತೆ. ಸೊ ಈ ಥರ ಒಂದು ಪವರ್ ಟಿಲ್ಲರ್ನ ಪಡೆಯುವ ವಿಧಾನ. ಈಗ ಪವರ್ ಟಿಲ್ಲರ್ನ ಪಡಿಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಏನೇನಪ್ಪ ಅಂತಂದರೆ, ಪವರ್ ಟಿಲ್ಲರ್ನ ಪಡಿಬೇಕಾಗಿದೆ ಆವಾಗಲೇ ಹೇಳಿರುವ ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಒಂದು ಅರ್ಜಿ ನಮೂನೆ ಅಂತ ಸಿಗುತ್ತೆ. ಕೃಷಿ ಒಂದು RSKಯಲ್ಲಿ ಹೋದರೆ ಒಂದು ಅರ್ಜಿ ನಮೂನೆ ಕೊಡ್ತಾರೆ, ಅಲ್ಲಿ ನಿಮ್ಮ ಫೋಟೋನ ಹಚ್ಚಬೇಕು, ರೈತರ ಡೀಟೇಲ್ಸನ್ನು ಕೇಳ್ತಾರೆ, ಒಂದಿಷ್ಟು ರೈತರ ಡೀಟೇಲ್ಸನ್ನು ಬರೀಬೇಕಾಗುತ್ತೆ. ಅದರ ಜೊತೆಗೆ RTC ಅಥವಾ ಪಹಣಿನ ಕೊಡಬೇಕಾಗ್ತದೆ. ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕಾಗ್ತದೆ, ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕಾಗ್ತದೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗ್ತದೆ, 20 ರೂಪಾಯಿ ಬಾಂಡನ್ನು ಕೊಡಬೇಕಾಗ್ತದೆ. ಆಮೇಲೆ ಎಲೆಕ್ಷನ್ ID ಕಾರ್ಡು ಅಥವಾ ವೋಟರ್ ID ಕಾರ್ಡ್ ಇದ್ದರೆ ನೀವು ವೋಟರ್ ID ಕಾರ್ಡನ್ನು ಕೊಡ್ಬೋದು. ಸೊ ಇವೆಲ್ಲ ದಾಖಲಾತಿಗಳ ಜೊತೆಗೆ ಕಂಪಲ್ಸರಿಯಾಗಿ ಫ್ರೂಟ್ಸ್ ID ಅಥವಾ FID ಅಂತೀವಿ, ಫ್ರೂಟ್ಸ್ ID ಇರಬೇಕಾಗತ್ತೆ ಫ್ರೆಂಡ್ಸ್. ಕಂಪಲ್ಸರಿಯಾಗಿ ನಿಮ್ಮ ಹತ್ರ FID ಅಥವಾ ರೈತರ ID ಇರಬೇಕಾಗತ್ತೆ. ರೈತರ IDಯನ್ನು ಪಡೆಯೋದು ಹೇಗೆ ಅಂತ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋ ಮೂಲಕ ನೀವು ರೈತರ FIDಯನ್ನು ಪಡಿಬೋದು. ಅಥವಾ ನಿಮಗೆ ರೈತರ FID ಪಡಲಿಕ್ಕಾಗಲಿಲ್ಲ, ಆಲ್ರೆಡಿ ನಿಮ್ಮ ಕಡೆ ರೈತರ FID ಇದ್ದರೆ ಹತ್ತಿರದ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮೂಲಕ ರೈತರ ಒಂದು FIDಯನ್ನು ಜನರೇಟ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ರೈತರ FID ಕಂಪಲ್ಸರಿ ಬೇಕಾಗುತ್ತೆ. ಹಾಗಾದರೆ ಆನ್ಲೈನ್ ಮೂಲಕ ಈ ಒಂದು ಪವರ್ ಟಿಲ್ಲರ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ? ಆನ್ಲೈನ್ ಮೂಲಕ ಪವರ್ ಟಿಲ್ಲರ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಸ್ವತಃ ನೀವೇ ಸಲ್ಲಿಸಬೇಕಾದ್ರೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. ಅಥವಾ ನಮಗೆ ಸಲ್ಲಿಸೋಕ್ಕಾಗಲ್ಲಪ್ಪ ಅಂತಂದರೆ ನೀವು ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರಿಗೆಲ್ಲ ಅಪ್ಲಿಕೇಶನ್ನ ಹಾಕಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ನೀವೇ ಸ್ವತಃ ಸಲ್ಲಿಸಬೇಕಾದ್ರೆ ಮೊದಲು ಈ ಒಂದು ಕಿಸಾನ್ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವೆಬ್ಸೈಟ್ ಆಗಿರುತ್ತೆ, ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಬಂದಾದಮೇಲೆ ನೀವು ಬೇಕಿದ್ರೆ ಇದರ ಲಿಂಕು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕೂಡ ನೀವು ಇದಕ್ಕೆ ಬರ್ಬೋದು. ಬಂದಾದಮೇಲೆ ಇಲ್ಲಿ ನಿಮಗೆ ಒಂದು ಬಂದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಒಂದು ನಿಮಗೆ ಆಪ್ಷನ್ ಕಾಣ್ತದೆ, ಫಾರ್ ಮೆಕನೈಸೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ. ನಾನು ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ, ತೋರಿಸ್ತೀನಿ ನೋಡಿ ಇವಾಗ ಫ್ರೆಂಡ್ಸ್. ಇಲ್ಲಿ ಒಂದು ಫಾರ್ ಮೆಕನೈಸೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಕೃಷಿ ಯಂತ್ರೀಕರಣ ಅರ್ಜಿ ನಮೂನೆ ಅಂತ ಬರುತ್ತೆ, ಅಥವಾ ಫಾರ್ ಮೆಕನೈಸೇಷನ್ ಅಪ್ಲಿಕೇಶನ್ ಎಂಟ್ರಿ ಅಂತ ಬರುತ್ತೆ. ಸೊ ಇಲ್ಲಿ ರೈತರ ಒಂದು FIDಯನ್ನು ಹಾಕಬೇಕು. ಆವಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ರೈತರ FIDಯನ್ನು ನೀವು ಹಾಕಬೇಕಾಗುತ್ತೆ. ರೈತರ FID ಹಾಕಿ ಗೆಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಗೆಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಹೋಗುತ್ತೆ ಫ್ರೆಂಡ್ಸ್. OTPನ ಹಾಕಿದ ಮೇಲೆ ರೈತರ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಹಾಕಿದ ಮೇಲೆ ನಿಮಗೆ ಈ ಥರ ಒಂದು ಆ ರೈತರ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ರೈತರ ಡೀಟೇಲ್ಸ್ ಎಲ್ಲ ಬಂದಾದಮೇಲೆ ನೀವು ಸ್ವಲ್ಪ ಕೆಳಗಡೆ ಬರಬೇಕು. ಬಂದಾದಮೇಲೆ ಇಲ್ಲಿ ಮಷಿನರಿ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಇಲ್ಲಿ ಫೈನಾನ್ಸ್ ಲೇಯರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಯಾವ ವರ್ಷದಲ್ಲಿ ಅರ್ಜಿ ಆಗ್ತಾಯಿದ್ರೆ ಆ ವರ್ಷದ ಒಂದು ಫೈನಾನ್ಸ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ RC ಅಂತ ಇರುತ್ತೆ, ಇಲ್ಲಿ RC 3 ಸೆಲೆಕ್ಟ್ ಮಾಡ್ಕೊಳ್ಳಿ. RCನ 3 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈತರ ವಂತಿಕೆ ವಿಧ ಅಂತ ಬರುತ್ತೆ. ಇಲ್ಲಿ ನೀವು ಫಾರ್ಮರ್ ಶೇರ್, ಆವಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ನೀವೇನಾದರೂ ಫಾರ್ಮರ್ ಶೇರ್ ಅಷ್ಟೇ ನಾವು ಕಟ್ತಾ ಇದೀವಿ ಅಂದರೆ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನಾವು ಫುಲ್ ಪೇಮೆಂಟನ್ನು ಕಟ್ಟಿದ್ದೀವಿ ಅಂದರೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಫಾರ್ಮರ್ ಶೇರ್ ಅಷ್ಟೇ ಕಟ್ತಾ ಇದ್ದೀವಿ, ಸೊ ಫಾರ್ಮರ್ ಶೇರನ್ನು ಕ್ಲಿಕ್ ಮಾಡ್ತೀವಿ. ಅದಾದಮೇಲೆ ನಿಮ್ಮ FIDಯಲ್ಲಿ ಲಿಂಕ್ ಆಗಿರುವಂಥ ಎಲ್ಲ RTC ವಿವರಗಳು ಇಲ್ಲಿ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಯಾವ ಒಂದು RTC ನಂಬರ್ ಮೇಲೆ ನೀವು ಈ ಒಂದು ಡಾಕ್ಯುಮೆಂಟ್ಸನ್ನು ಕೊಡ್ತಾ ಇದ್ದೀರಾ ಅಥವಾ ನೀವು ತೋತಾ ಇದ್ದೀರಾ ಅನ್ನೋದನ್ನು ಕ್ಲಿಕ್ ಮಾಡಿ. ಒಂದೊಂದು ರೈತರಿಗೆ 10-12 RTC ಇರುತ್ತೆ, ಒಬ್ಬ ರೈತರಿಗೆ ಒಂದೇ RTC ಇರುತ್ತೆ. ನೀವು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಬಂದಾದಮೇಲೆ ಇಲ್ಲಿ ನಿಮ್ಮ ಒಂದು ರೈತರ ವರ್ಗ, ನೀವು ಜನರಲ್ ಕ್ಯಾಟಗರಿ ಆಗ್ತೀರಾ, SC ಕ್ಯಾಟಗರಿ ಆಗ್ತೀರಾ, ST ಕ್ಯಾಟಗರಿ ಆಗ್ತೀರಾ ಅಥವಾ OBC ಕ್ಯಾಟಗರಿ ಆಗ್ತೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಜನರಲ್ ಕ್ಯಾಟಗರಿ ಆದರೆ ಜನರ ಮೇಲೆ ಕ್ಲಿಕ್ ಮಾಡಿ. ಆವಾಗಲೇ ಹೇಳಿರುವ ಹಾಗೆ ನಿಮಗೆ ನಾನು ನಿಮಗೆ ಹೇಳಿದ್ದೆ ಸಹಾಯಧನ ಎಷ್ಟು ಬರುತ್ತೆ, ರೈತರ ವಂತಿಕೆ ಎಷ್ಟು ಬರುತ್ತೆ ಅಂತ, ಅದು ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಈಗ ಜನರಲ್ ಕ್ಯಾಟಗರಿ ಆದರೆ 72,500 ರೂಪಾಯಿ ಒಂದು ರೈತರ ಸಹಾಯಧನ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ SC ST ಏನಾದರೂ ಇದ್ದರೆ ಅವರಿಗೆ 1 ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ. ಅದು ನಿಮಗೆ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ ಇಲ್ಲಿ ಜನರಲ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮಷಿನರಿ ಕ್ಯಾಟಗರಿ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ನಿಮಗೆ ಒಂದೇ ಆಪ್ಷನ್ ಬರ್ತಾ ಇದೆ ನೋಡಿ, ಲ್ಯಾಂಡ್ ಪ್ರಿಪರೇಷನ್ ಇಕ್ವಿಪ್ಮೆಂಟ್ಸ್ ಅಥವಾ ಇಂಪ್ಲಿಮೆಂಟ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಲ್ಯಾಂಡ್ ಪ್ರಿಪರೇಷನ್ ಇಕ್ವಿಪ್ಮೆಂಟ್ಸ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ್ಮೇಲೆ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಕೆಳಗಿಂದ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪವರ್ ಟಿಲ್ಲರ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ಅದನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಒಂದು ಪವರ್ ಟಿಲ್ಲರ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪವರ್ ಟಿಲ್ಲರ್ನ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಆ ಪವರ್ ಟಿಲ್ಲರ್ನ ಒಂದು ಮಷಿನರಿನ ಸೆಲೆಕ್ಟ್ ಮಾಡಿದ್ಮೇಲೆ ಮಾಡಲ್ ಕೇಳುತ್ತೆ. ಇಲ್ಲಿ 8 BHP ಆ್ಯಂಡ್ ಅಬೋ ಅಂತ ಬರುತ್ತೆ, ಅದೊಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮ್ಯಾನುಫ್ಯಾಕ್ಚರರ್, ಈ ಒಂದು ಫಾರ್ಮ್ ಮೆಷಿನರಿ ಪವರ್ ಟಿಲ್ಲರ್ ಸಪ್ಲೈ ಮಾಡೋ ಮ್ಯಾನುಫ್ಯಾಕ್ಚರ್ ಅಪ್ರೂವಲ್ ಆಗಿರ್ತಾರೆ. ಅವರ ಒಂದು ನೀವು ಯಾವ ಕಂಪ್ನಿಯ ಫಾರ್ಮ್ ಒಂದು ಪವರ್ ಟಿಲ್ಲರ್ನ ತೊಗೋಬೇಕು ಅಂದ್ಕೊಂಡಿರ ಆ ಒಂದು ಕಂಪ್ನಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು VST ಟಿಲ್ಲರ್ಸ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಮೇಲೆ ಸೆಲೆಕ್ಟ್ ಮಾಡಿದ್ವಿ. ಸೊ ಆ ಒಂದು ಕಂಪ್ನಿಯವರು ಯಾವ ಮಾಡಲ್ ಇದೆ ಅವ್ರ ಹತ್ರ ಅಂತ ಇರುತ್ತೆ. ಸೊ ನಮಗೆ 130 DI ಮಾಡಲ್ ಬೇಕಾಗಿದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಎಲ್ಲವೂ ಕೂಡ ಈ ಒಂದು ಇಂಪ್ಲಿಮೆಂಟಿಗೆ 1,89,000 ರೂಪಾಯಿ ಕಾಸ್ಟ್ ಇರುತ್ತೆ. ಸಹಾಯಧನ 72,500 ರೂಪಾಯಿ. ಇದು ಜನರಲ್ ಕ್ಯಾಟಗರಿಗೆ. ಆವಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ಜನರಲ್ ಕ್ಯಾಟಗರಿಗೆ 72,000 ರೂಪಾಯಿ ಇರುತ್ತೆ. ನೀವು 1,89,000ಗೆ 72,500 ರೂಪಾಯಿ ಹೋದರೆ 1,16,500 ರೂಪಾಯಿ ನೀವು ಹಣವನ್ನು ಕಟ್ಟಬೇಕಾಗತ್ತೆ ಫ್ರೆಂಡ್ಸ್. ಈ ಥರ ನೀವು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲೆಲ್ಲವೂ ನೀವು ಡಾಕ್ಯುಮೆಂಟನ್ನು RTC ಸಬ್ಮಿಟ್ ಮಾಡಿದ್ವಿ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಬಾಂಡನ್ನು ಸಬ್ಮಿಟ್ ಮಾಡಿವಿ ಅಂತ ಹೇಳಬೇಕಾಗುತ್ತೆ. NOCನ ಸಬ್ಮಿಟ್ ಮಾಡಬೇಕು ಅಂತ ಹೇಳಬೇಕಾಗುತ್ತೆ. RC ಬುಕ್ ಇದ್ದರೆ ನೀವು RC ಬುಕ್ಕನ್ನು ಸಬ್ಮಿಟ್ ಮಾಡಬೇಕಂತ ಹೇಳಬೇಕಾಗುತ್ತೆ. ಮತ್ತು ವಾಟರ್ ಸೋರ್ಸ್ನ ಸಬ್ಮಿಟ್ ಮಾಡಿ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನೀವೆಲ್ಲವೂ ಕೂಡ ಮಾಡಿದಾಗ ನಿಮಗೆ ಒಂದು ಫಾರ್ಮ್ ಮೆಷಿನರಿ ಅಕ್ನಾಲಜ್ಮೆಂಟ್ ಅಂತ ಈ ಒಂದು ವರ್ಷದ ಯಂತ್ರೀಕರಣದಲ್ಲಿ ಪವರ್ ಟಿಲ್ಲರ್ ನೀವೇನು ಸೆಲೆಕ್ಷನ್ ಮಾಡಿರ್ತೀರಿ ಎಲ್ಲ ಮಾಡಲ್ ಕೂಡ ಬರುತ್ತೆ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ FID ನಂಬರು, ಅರ್ಜಿ ಹಾಕಿರುವಂಥ ಡೇಟ್ ಸನೆ ಎಲ್ಲ ಕೂಡ ಇಲ್ಲಿ ನೀವು ಪಡಿಬೋದು, ನೋಡ್ಬೋದು ಫ್ರೆಂಡ್ಸ್. ಸೊ ಈ ಥರ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಆ ಅಕ್ನಾಲಜ್ಮೆಂಟ್ ಕಾಪಿ ಮತ್ತು ಹಾರ್ಡ್ ಕಾಪಿನ ನೀವು ಕಂಪಲ್ಸರಿಯಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಇಟ್ಕೊಂಡ್ರೆ ಬರುವುದಿಲ್ಲ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಅಕ್ನಾಲಜ್ಮೆಂಟ್ ಕಾಪಿನ ಪ್ರಿಂಟ್ಔಟ್ ತೊಗೋಬೇಕು. ಅದರ ಜೊತೆಗೆ ಆವಾಗಲೇ ಹೇಳಿರುವ ಹಾಗೆ ಒಂದು RTC, 20 ರೂಪಾಯಿ ಬಾಂಡ್, ಆಧಾರ್ ಕಾರ್ಡ್, ಪಾಸ್ಬುಕ್, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಐಡೆಂಟಿ ಪ್ರೂಫ್, ಮತ್ತು ನಿಮ್ಮ ಹತ್ರ ಏನಾದರೂ RC ಕಾರ್ಡ್ ಇದ್ದರೆ RC ಕಾರ್ಡನ್ನು ತೊಗೋಬೋದು. ಇಲ್ಲಿ ನಾನು ನಿಮಗೆ ಆವಾಗಲೇ ಹೇಳಿರುವಾಗೆ ಇದು ಜನರಲ್ ಅವರಿಗೆ 72,500 ರೂಪಾಯಿ ಸಹಾಯಧನ ಬರುತ್ತೆ ಅಂತ ಹೇಳಿದೆ. ಈಗ SC ಕ್ಯಾಸ್ಟ್ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡ್ಬೋದು ಎಷ್ಟು ಹಣವನ್ನು ಚೇಂಜ್ ಆಗುತ್ತೆ ಅಂತ ಫ್ರೆಂಡ್ಸ್. ಈಗ ನಾವು SC ST ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿದಾಗ ಇದು ಜಸ್ಟ್ ಫಾರ್ ನಾವು ಸಹಾಯಧನ ಎಷ್ಟು ಬರುತ್ತೆ ಅಂತ ಒಂದು ಇದರ ಸಲುವಾಗಿ ಚೆಕ್ ಮಾಡ್ತಾ ಇದ್ವಿ. ಸೊ ಆವಾಗಲೇ ಹೇಳಿರುವಾಗ 1 ಲಕ್ಷ ರೂಪಾಯಿ ಬರುತ್ತೆ. ಅದನ್ನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಪವರ್ ಟಿಲ್ಲರ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಲಲ್ಲಿ ಬಂದಾಗ ನೆಕ್ಸ್ಟು ನಮಗೆ 8 BHP ಆ್ಯಂಡ್ ಅಬೋ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮ್ಯಾನುಫ್ಯಾಕ್ಚರಲ್ಲಿ VST ಶಕ್ತಿನ ಅಂತಲೇ ನಾವು ತೊಗೋಬೇಕು. ಅದಾದಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಮೇಕ್ ಅಂತ ಕೇಳಿದಾಗ 130 DI ಅಂತ ಸೆಲೆಕ್ಟ್ ಮಾಡಿದಾಗ ಜಸ್ಟು ಎಲ್ಲವೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ಫಾರ್ಮರ್ ಶೇರು ಮತ್ತು ಸಹಾಯಧನ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಕ್ವಿಪ್ಮೆಂಟ್ ರೇಟ್ ಸೇಮ್ ಇದೆ. ಸಹಾಯಧನ 1 ಲಕ್ಷ ರೂಪಾಯಿ ಆಗಿದೆ. ರೈತರ ವಂತಿಕೆ 89,000 ರೂಪಾಯಿ ಇಲ್ಲಿ ಆಗಿದೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ಒಂದು ರೈತರ ವಂತಿಕೆ SC ST ಅವರಿಗೆ 1 ಲಕ್ಷ ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಒಂದು ಜನರಲ್ ಕಾಸ್ಟ್ ಅವರಿಗೆ 72,500 ರೂಪಾಯಿ ಒಂದು ಸಹಾಯಧನ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕೃಷಿ ಇಲಾಖೆ ಕಡೆಯಿಂದ ರೈತರು ಪವರ್ ಟಿಲ್ಲರನ್ನು ಹೇಗೆ ಪಡೆಯುವುದು, ಯಾವ ಥರ ಒಂದು ಪ್ರೊಸೀಜರ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು, ಆನ್ಲೈನ್ ಮೂಲಕ ಸಲ್ಲಿಸುವುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಸಲ್ಲಿಸುವುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾದ್ರೆ ಏನೇನು ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಆಮೇಲೆ ಅಕ್ನಾಲಜ್ಮೆಂಟ್ ಕಾಪಿ ತೊಗೊಂಡು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ರೈತರ ವಂತಿಕೆ ಎಷ್ಟಾಗುತ್ತೆ, ಸರ್ಕಾರದ ಸಹಾಯಧನ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.